ಹಾಯ್ ಎವ್ರಿವನ್, ವೆಲ್ಕಮ್ ಟು ಜೇಸ್ ಹೋಮ್ ಟೇಲ್ಸ್. ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ಸಿಂಪಲ್ ಆಗಿ ಸುಲಭವಾಗಿ ಮಾಡ್ಕೊಳ್ಳುವಂತ ಒಂದು ಸ್ಟಾರ್ಟರ್, ವೆಜಿಟೇರಿಯನ್ಸ್ಗೆ ಇದು ಒಳ್ಳೆ ಆಪ್ಷನ್, ಸಿಹಿ ಕುಂಬಳಕಾಯಿ ಫ್ರೈ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಬಹಳ ಸುಲಭ ಹಾಗೂ ಬಹಳ ಬೇಗ ಮಾಡ್ಕೊಳ್ಬಹುದು, ಅಷ್ಟೇ ರುಚಿಯಾಗೂ ಇರುತ್ತೆ, ಆರೋಗ್ಯಕ್ಕೂ ಒಳ್ಳೇದು. ಹಾಗಾದ್ರೆ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಸಿಹಿ ಕುಂಬಳಕಾಯಿನ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ತೋರಿಸ್ಕೊಡ್ತೀನಿ. ಇದು ಹೊಸಬ್ರಿಗೆ ಕುಂಬಳಕಾಯಿ ಹೇಗೆ ಹೆಚ್ಕೊಳ್ಬೇಕು ಅಂತ ಅನುಕೂಲ ಆಗ್ಲಿ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಒಳಗಡೆ ಇರುವ ಈ ಬೀಜನ ಈ ರೀತಿ ತಕ್ಕೊಳ್ಬೇಕಾಗತ್ತೆ, ಹಾಗೂ ಸಿಪ್ಪೆ ಸ್ವಲ್ಪ ದಪ್ಪಕ್ಕಿರೋದ್ರಿಂದ ಚಾಕುವಿನ ಸಹಾಯದಿಂದ ಸಿಪ್ಪೆನೆಲ್ಲ ತೆಗಿಬೇಕಾಗತ್ತೆ. ಇದು ಪೀಲರ್ ಅಲ್ಲಿ ಬರೋದಿಲ್ಲ, ಇದು ಚಾಕುವಿಂದಾನೇ ಸಿಪ್ಪೆ ತಕ್ಕೊಳ್ಬೇಕಾಗತ್ತೆ. ಸುಮಾರು ಈ ರೀತಿ 1/4 ಇಂಚ್ ಥಿಕ್ನೆಸ್ ಇರೋ ಹಾಗೆ ಹೋಳುಗಳಾಗಿ ಮಾಡ್ಕೋಬೇಕಾಗತ್ತೆ. ಹೋಳುಗಳು ತುಂಬಾ ತೆಳ್ಳಕ್ಕೂ ಮಾಡ್ಕೊಳ್ಳೋದು ಬೇಡ, ತುಂಬಾ ದಪ್ಪನೂ ಬೇಡ. ಈ ರೀತಿ 1/4 ಇಂಚ್ ಅಷ್ಟು ಥಿಕ್ನೆಸ್ ಇದ್ರೆ ಸಾಕು. ಎಲ್ಲ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಈಗ ಇದಕ್ಕೆ ಮಸಾಲೆನ ಸೇರಿಸ್ಕೊಳ್ಳೋಣ. ಮೊದಲಿಗೆ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ ನಂತರ ಅಚ್ಚ ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಸುಮಾರು 3 ಟೀ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊಳ್ಬೇಕಾಗತ್ತೆ. ನಿಮ್ಮ ಖಾರಕ್ಕೆ ಅನುಸಾರವಾಗಿ ಪ್ರಮಾಣನ ಬದಲಾಯಿಸ್ಕೋಬಹುದು. ನಂತರ 1 ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಿಂಗು ಸುಮಾರು 1/4 ಚಮಚ ಅಷ್ಟು, ಹಾಗೂ 3 ಟೇಬಲ್ ಸ್ಪೂನ್ ಅಷ್ಟು ಹುಣಸೆ ಹಣ್ಣಿನ ಪೇಸ್ಟ್ ಎಲ್ಲ ಸೇರಿಸ್ಕೊಂಡು ಮಸಾಲೆ ಎಲ್ಲ ಪ್ರತಿಯೊಂದು ಹೋಳಿಗೂ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನ ನಾನು ಸುಮಾರು 1 ಗಂಟೆ ನೆನೆಲಿಕ್ಕೆ ಬಿಡ್ತೀನಿ, ಅಂದ್ರೆ 1 ಗಂಟೆ ಮ್ಯಾರಿನೇಟ್ ಮಾಡ್ಬೇಕಾಗತ್ತೆ. ಚೆನ್ನಾಗಿ ಉಪ್ಪು ಖಾರ ಹೋಳುಗಳಿಗೆಲ್ಲ ಹಿಡಿಬೇಕು. ಹಾಗಾಗಿ ಒಂದು ಪ್ಲೇಟ್ಗೆ ಸುಮಾರು 1/4 ಕಪ್ ಅಷ್ಟು ಅಕ್ಕಿ ಹಿಟ್ಟು, ಹಾಗೂ 4 ಟೀ ಸ್ಪೂನ್ ಅಷ್ಟು ಚಿರೋಟಿ ರವೆ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೂ ಅರ್ಧ ಟೀ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊಂಡು ಜೊತೆಗೆ 1 ಚಿಟಿಕೆ ಹಿಂಗನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅಕ್ಕಿ ಹಿಟ್ಟು ಮತ್ತೆ ಚಿರೋಟಿ ರವೆ ಒಳ್ಳೆ ಬೈಂಡಿಂಗ್ ಕೊಡುತ್ತೆ, ಮತ್ತೆ ಕ್ರಿಸ್ಪಿಯಾಗಿ ಬರುತ್ತೆ. ನೆನ್ಸಿಟ್ಕೊಂಡಿರುವ ಕುಂಬಳಕಾಯಿ ಹೋಳುಗಳನ್ನ ಈ ರೀತಿ ಅಕ್ಕಿ ಹಿಟ್ಟಲ್ಲಿ 2 ಕಡೆನೂ ಹಚ್ಕೋಬೇಕಾಗತ್ತೆ. ಕುಂಬಳಕಾಯಿ ನಾವು ಮ್ಯಾರಿನೇಟ್ ಮಾಡಿರೋದ್ರಿಂದ ಅದರಲ್ಲಿ ತೇವಾಂಶ ಇರೋದ್ರಿಂದ ಚೆನ್ನಾಗಿ ಕೋಟಿಂಗ್ ಆಗುತ್ತೆ ಅಕ್ಕಿ ಹಿಟ್ಟು ಹಾಗೂ ಚಿರೋಟಿ ರವೆದು. ಇದು ಕ್ರಿಸ್ಪಿಯಾಗಿ ಬರೋಕ್ಕೋಸ್ಕರ ನಾವು ಈ ರೀತಿ ಪ್ರತಿಯೊಂದು ಹೋಳನ್ನು ಅಕ್ಕಿ ಹಿಟ್ಟು ಹಾಗೂ ಚಿರೋಟಿ ರವೆಯಲ್ಲಿ ಕೋಟ್ ಮಾಡ್ಕೋಬೇಕಾಗತ್ತೆ. ನಂತರ ಒಂದು ಪ್ಯಾನ್ಗೆ ಸುಮಾರು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ಕೊಂಡು, ಎಣ್ಣೆ ಕಾದ ನಂತರ ಕುಂಬಳಕಾಯಿ ಹೋಳುಗಳನ್ನ ಒಂದೊಂದಾಗಿ ಸೇರಿಸ್ಕೊಂಡು ಲೋ ಟು ಮೀಡಿಯಂ ಫ್ಲೇಮಲ್ಲಿ ನಿಧಾನಕ್ಕೆ ಬೇಯಿಸ್ಕೊಳ್ಬೇಕಾಗತ್ತೆ. ಆವಾಗಲೇ ಅದು ಕ್ರಿಸ್ಪಿಯಾಗೂ ಆಗುತ್ತೆ ಹಾಗೂ ಒಳಗಡೆ ಚೆನ್ನಾಗಿ ಬೇಯುತ್ತೆ. ಇನ್ನು ಸಿಹಿ ಕುಂಬಳಕಾಯಿ ಬಗ್ಗೆ ಹೇಳಬೇಕು ಅಂತಂದ್ರೆ ಇದರಲ್ಲಿ ವೈಟಮಿನ್ ಎ ಹಾಗೂ ವೈಟಮಿನ್ ಸಿ ಇಂದ ಕೂಡಿದೆ. ಇದರಲ್ಲಿ ಫೈಬರ್ ಅಂದ್ರೆ ನಾರಿನಾಂಶ ಜಾಸ್ತಿ ಇರೋದ್ರಿಂದ ಜೀರ್ಣ ಶಕ್ತಿಗೆ ಹಾಗೂ ಗಟ್ ಹೆಲ್ತ್ಗೆ ಬಹಳ ಒಳ್ಳೇದಿದು. ಇದರಲ್ಲಿ ನ್ಯಾಚುರಲ್ ಸ್ವೀಟ್ನೆಸ್ ಇರೋದ್ರಿಂದ ಡಯಾಬಿಟಿಕ್ ಪೇಷಂಟ್ಸ್ ಕಡಿಮೆ ಪ್ರಮಾಣದಲ್ಲಿ ಬಳಸೋದು ಉತ್ತಮ. ಪ್ರತಿಯೊಂದು ಹೋಳನ್ನು ಈ ರೀತಿ ಪ್ಯಾನ್ ಅಲ್ಲಿ ಜೋಡಿಸ್ಕೊಂಡು ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಮುಚ್ಚಳ ಮುಚ್ಚಿ ಸುಮಾರು 3 ರಿಂದ 5 ನಿಮಿಷ ಬೇಯಿಸ್ಕೊಳ್ಬೇಕಾಗತ್ತೆ. ನಂತರ ಪ್ರತಿಯೊಂದು ಹೋಳನ್ನು ಫ್ಲಿಪ್ ಮಾಡ್ಕೋಬೇಕಾಗತ್ತೆ. ಎಣ್ಣೆ ಈ ರೀತಿ ಸ್ಪ್ರೇ ಮಾಡಿಕೊಂಡು ನಂತರ ಪ್ರತಿಯೊಂದು ಹೋಳನ್ನು ತಿರುಗಿಸಿ ಈ ರೀತಿ ಬೇಯಿಸ್ಕೊಳ್ಬೇಕಾಗತ್ತೆ. ಮತ್ತೆ ಮುಚ್ಚಳ ಮುಚ್ಚಿ 2 ರಿಂದ 3 ನಿಮಿಷ ಬೇಯಿಸ್ಕೊಳ್ಬೇಕಾಗತ್ತೆ. ಇದು ತಾಳ್ಮೆಯಿಂದ ನಿಧಾನಕ್ಕೆ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಬಹಳ ಕ್ರಿಸ್ಪಿಯಾಗಿ ರುಚಿಯಾಗಿರುತ್ತೆ ಹಾಗೂ ಒಳಗಡೆನೂ ಚೆನ್ನಾಗಿ ಬೆಂದಿರುತ್ತೆ. ಇದು ವೆಜಿಟೇರಿಯನ್ಸ್ಗೆ ಒಳ್ಳೆ ಆಪ್ಷನ್. ಇದು ಇದೇ ರೀತಿ ನಾವು ಬದನೆಕಾಯಲ್ಲಿ ಕೂಡ ಫ್ರೈ ಮಾಡ್ಕೋಬಹುದು. ದೊಡ್ಡ ಬದನೆಕಾಯಿ ಬರುತ್ತಲ್ಲ, ಬೇಂಗನ್ಕಾಯಿ ಬರ್ತಾಗೆ ಬಳಸ್ತಾರಲ್ಲ, ಆ ಬದನೆಕಾಯಿನ ರೌಂಡ್ ಸ್ಲೈಸಸ್ ಮಾಡಿ ಇದೇ ರೀತಿ ಮ್ಯಾರಿನೇಟ್ ಮಾಡಿ
ಮಾಡ್ಬೋದು. ಅದೇ ರೀತಿ ಬಾಳೆಕಾಯಿ ಸ್ಲೈಸಸ್ ಅನ್ನು ಮ್ಯಾರಿನೇಟ್ ಮಾಡಿ ಇದೇ ವಿಧಾನದಲ್ಲಿ ಮಾಡ್ಬೋದು. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ರುಚಿಯಾದ ಸಿಹಿ ಕುಂಬಳಕಾಯಿ ಫ್ರೈ ಮಾಡೋದು ಹೇಗೆ ಅಂತ. ನೀವು ಎಲ್ಲ ಟ್ರೈ ಮಾಡಿ ಹೇಗೆ ಬಂತು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಯಾರೆಲ್ಲ ನನ್ನ ಚಾನೆಲ್ ಜೇಸ್ ಹೋಮ್ ಟೇಲ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.